ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ 5 ನಿಮಿಷದಾಗ ಮಾಡ್ಕೊಳ್ಳೋ ಅಂತ ಒಂದು ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ. ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ರೀ ಫ್ರೆಂಡ್ಸ್, ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡಿಕೊಡ್ಬೋದು ರೀ. ತುಂಬ ರುಚಿಕರವಾಗಿರ್ತೈತಿ ನೋಡ್ರಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡೇನಿ ನಾನು, ಪೇಸ್ಟ್ ಹಾಕ್ತಾಯಿಲ್ಲ. ಸ್ವಲ್ಪ ತರಿಯಾಗಿ ಜಜ್ಬಿಟ್ಟು ಹಾಕ್ಕೊಂಡೇನಿ ನೋಡ್ರಿ. ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರುವ ಒಂದು ಈರುಳ್ಳಿ ಹಾಕ್ಕೊಂಡೇನಿ ರೀ, ಉಳ್ಳಾಗಡ್ಡಿ. ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕ್ಯಾಪ್ಸಿಕಮ್ ಹಾಕ್ಕೊಂಡೇನಿ ನೋಡ್ರಿ, ಡೊಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಸಣ್ಣ ಕಟ್ ಮಾಡಿ ಕ್ಯಾರೆಟ್ ಹಾಕ್ಕೊಂಡೇನಿ ರೀ. ನಿಮಗೆ ಇನ್ನೂ ಯಾವ್ಯಾವ ತರಕಾರಿ ಬೇಕಲ್ರಿ ಅದನ್ನೆಲ್ಲ ನೀವು ಹಾಕ್ಕೋಬೋದು ನೋಡ್ರಿ. ಹೆಲ್ದಿಯಾಗಿಯೂ ಇರ್ತೈತಿ ರೀ ಫ್ರೆಂಡ್ಸ್, ಮತ್ತು ಬೇಗನೇನು ಮಾಡ್ಕೋಬೋದು ರೀ. 5 ನಿಮಿಷ ಸಾಕ್ರಿ ಇದನ್ನು ಮಾಡಕ್ಕೆ. ಈಗ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಂಡೇನಿ ನೋಡ್ರಿ. ಈಗ ಮಾರ್ಕೆಟ್ ಒಳಗೆ ಫ್ರೆಶ್ ಬಟಾಣಿ ಬರಕತ್ತಾವ್ರಿ. ಅವ್ನು ಹಾಕಿದ್ರೆ ಅಂತೂ ಈ ರೈಸ್ ರೆಸಿಪಿ ತುಂಬ ಚೆನ್ನಾಗಿರ್ತೈತಿ ರೀ ಫ್ರೆಂಡ್ಸ್. ಯಾವ ರೈಸು ಅಂತ ನಿಮಗೆ ಮುಂದೆ ಹೇಳ್ತೇನೆ ರೀ, ನೋಡ್ಕೋತ ಇರ್ರಿ, ಸ್ಕಿಪ್ ಮಾಡ್ದೆ ನೋಡ್ರಿ. ಮಧ್ಯದಾಗ ಬರುವಂಥ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ನನಗೆ ಹೆಲ್ಪ್ ಆಗ್ತೈತಿ ನೋಡ್ರಿ. ಈಗ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಬೆಳಗ್ಗೆ ಆದ್ರೆ ಸಾಕ್ರಿ ಎಲ್ಲರಿಗೂ ಟೆನ್ಷನು, ಬೆಳಗ್ಗೆ ಏನು ತಿಂಡಿ ಮಾಡಬೇಕು, ಮಕ್ಕಳು ಲಂಚ್ ಬಾಕ್ಸಿಗೆ ಏನು ಮಾಡಬೇಕು ಅಂತ. ಇದು ಒಂದು ಮಾಡಿಬಿಡ್ರಿ, ಬೆಳಗಿನ ತಿಂಡಿನೂ ಆಕ್ಕತಿ, ಮಕ್ಕಳ ಲಂಚ್ ಬಾಕ್ಸ್ನೂ ಆಕ್ಕತಿ, ಮತ್ತು 5 ನಿಮಿಷದಾಗ ನಮ್ಮ ರೈಸ್ ರೆಸಿಪಿನೂ ರೆಡಿ ಆಗ್ತೈತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ನಾವು ರೈಸ್ ಮಾಡ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ರೀ, ಈಗ ನೋಡ್ಕೊಂಡು ಹಾಕ್ಕೊಡ್ರಿ. ಭಾಳ ಸಾಫ್ಟ್ ಆಗಬಾರ್ದ್ರಿ, ನಮ್ಮ ತರಕಾರಿ ಎಲ್ಲ ಸ್ವಲ್ಪ ಕಚ್ಚಾನೇ ಇರಬೇಕು, ಅಂದ್ರೆ ಚೆನ್ನಾಗಿರ್ತೈತಿ ರೀ. ಭಾಳ ಸಾಫ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನು ನೀವು ಇದಕ್ಕೆ ಕಾಲಿಫ್ಲವರ್ ಹಾಕ್ಕೋಬೋದು, ಆಲೂಗಡ್ಡೆ ಹಾಕ್ಕೋಬೋದು. ಇನ್ನು ನಿಮಗೆ ಯಾವುದಾದ್ರೂ ತರಕಾರಿ ಬೇಕಂದ್ರೆ ಹಾಕ್ಕೊಡ್ರಿ, ನಡಿತೈತಿ. ಈಗ ಇದಕ್ಕೆ ಮಾಡಿಟ್ಟಿರುವಂಥ ರೈಸ್ ಹಾಕ್ಕೋಬೇಕು ನೋಡ್ರಿ. ರೈಸ್ ಸ್ವಲ್ಪ ಉದುರಾಗಿ ಮಾಡಿಕೊಡ್ರಿ ಫ್ರೆಂಡ್ಸ್, ಅಂದ್ರೆ ಚೆನ್ನಾಗಿರ್ತೈತಿ ರೀ. ಈಗ ಇದಕ್ಕೆ ಸೇಜ್ವಾನ್ ಚಟ್ನಿ ಹಾಕೋಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಸೇಜ್ವಾನ್ ಚಟ್ನಿ ನಿಮಗೆ ಎಲ್ಲ ಅಂಗಡಿಗಳಿಗೂ ಸಿಗ್ತೈತಿ ರೀ. ಒಂದು 2 ಸ್ಪೂನಷ್ಟು ಸೇಜ್ವಾನ್ ಚಟ್ನಿ ಹಾಕ್ಕೊಳಕತ್ತೇನೆ ರೀ. ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಬೇಕ್ರಿ. ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಬೇಕು ನೋಡ್ರಿ. 1.5 ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಡ್ರಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಇದನ್ನು ಯಾವ ರೈಸು ಅಂತ ನಿಮಗೆ ಗುರ್ತಾಯ್ತನ್ರಿ, ಇದು ಸೇಜ್ವಾನ್ ಫ್ರೈಡ್ ರೈಸ್ ಮಾಡಕತ್ತೀನಿ ನೋಡ್ರಿ ನಾನು. ತುಂಬ ಚೆನ್ನಾಗಿತ್ತು ರೀ ಫ್ರೆಂಡ್ಸ್, ತಿನ್ನಕ್ಕೆ ರುಚಿ ಅಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು. ಮತ್ತು ಬೇಗನೇನು ಮಾಡ್ಕೋಬೋದು ರೀ ಇದನ್ನು. ರೈಸ್ ಒಂದು ರೆಡಿ ಇದ್ರೆ ಸಾಕ್ರಿ, 5 ನಿಮಿಷದಾಗ ನಮ್ಮ ಬೆಳಗಿನ ತಿಂಡಿಗೂ ಆಕತಿ, ಮಕ್ಕಳು ಲಂಚ್ ಬಾಕ್ಸಿಗೂ ಆಕೈತಿ ನೋಡ್ರಿ.
ನೀವು ಒಂದ್ಸಲ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ, ಹೇಗೆ ಬಂತಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಮತ್ತು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ದಾಗ ಸಾಕಷ್ಟು ಫೆಸ್ಟಿವಲ್ ರೆಸಿಪಿಗಳು, ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಅದಾವ್ರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ನಮ್ಮ ರೈಸ್ ಕಾಣಕ್ಕನ ಎಷ್ಟು ಚಂದ ಕಾಣಕ್ತೈತಿ ನೋಡ್ರಿ. ನಾವು ಒಂದು ಚಿಲ್ಲಿ ಪೌಡ್ರ್ ಹಾಕಿಲ್ಲ, ಏನೂ ಹಾಕಿಲ್ರಿ, ಬರೀ ಸೇಜ್ವಾನ್ ಚಟ್ನಿ ಅಷ್ಟೇ ಹಾಕಿರೋದ್ರಿ. ಕಲರ್ ತುಂಬ ಚೆನ್ನಾಗಿತ್ತು, ಟೇಸ್ಟೂ ಅಷ್ಟ ಚೆನ್ನಾಗಿತ್ತು ರೀ ಫ್ರೆಂಡ್ಸ್. ಒಂದ್ಸಲ ನೀವು ನಿಮ್ಮ ಮನ್ಯಾಗ ಮಾಡಿಕೊಡ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್.